ಸಿನಿಮಾ ಮಾದರಿಯಲ್ಲಿ ಪ್ಲಾನ್ ಮಾಡಿಕೊಂಡಿದ್ದ ಆರೋಪಿ ಅನ್ನೋ ಮಾಹಿತಿ ಈ ಶಬರಿಮಲೆ ಅಯ್ಯಪ್ಪ ಚಿನ್ನ ಕಳ್ಳತನ ಕೇಸ್ಗೆ ಸಂಬಂಧಪಟ್ಟಂತೆ ಒಂದಷ್ಟು ಮಾಹಿತಿಗಳು ಈಗ ಲಭ್ಯ ಆಗ್ತಾ ಇದೆ. 4.5 kg ಚಿನ್ನ ಕಳ್ಳತನ ಆಗಿದೆ. ಎಲ್ಲದಕ್ಕೂ ಯಾವ ರೀತಿ ಪ್ಲಾನ್ ಮಾಡಿಕೊಂಡಿದ್ದ ಅನ್ನೋದು ಈಗ ವಿಚಾರಣೆಯ ನಂತರದಲ್ಲಿ ಗೊತ್ತಾಗ್ತಾ ಇದೆ. ಈ ಉನ್ನಿಕೃಷ್ಣನ್ ಖತರ್ನಾಕ್ ಪ್ಲಾನ್ಗೆ ಎಸ್ಐಟಿ ಅಧಿಕಾರಿಗಳೇ ಶಾಕ್ ಆಗಿದ್ದಾರೆ. ಶಬರಿಮಲೆಯಲ್ಲಿ 4.5 kg ಚಿನ್ನ ಕಳ್ಳತನ ಆಗಿರುವಂತಹ ಕೇಸ್. ಈ ಆರೋಪಿ ಉನ್ನಿಕೃಷ್ಣನ್ ಸಿನಿಮಾ ಮಾದರಿಯಲ್ಲಿ ಒಂದು ಪ್ಲಾನ್ ಮಾಡಿಕೊಂಡಿದ್ದ ಅನ್ನುವಂತ ಮಾಹಿತಿ ಇದೆ. ಆತನ ಪ್ಲಾನ್ ಕೇಳಿ ಖುದ್ದು ಎಸ್ಐಟಿ ಅಧಿಕಾರಿಗಳೇ ಶಾಕ್ ಆಗಿದ್ದಾರೆ. ಆತನನ್ನ ವಿಚಾರಣೆಗೊಳಪಡಿಸ್ತಾ ಇದ್ದಾರೆ. 30ರವರೆಗೂ ಕೂಡ ಆತನನ್ನ ವಶಕ್ಕೆ ಪಡೆದಿದ್ದಾರೆ. ವಿಚಾರಣೆ ಕೂಡ ನಡೀತಾ ಇದೆ. ಆತ 4.5 kg ಚಿನ್ನವನ್ನ ಯಾರಿಗೆ ಕೊಟ್ಟಿದ್ದ, ಮಾರಿದ್ದ ಅಥವಾ ಅದರಿಂದ ಪ್ರಾಪರ್ಟೀಸ್ ಖರೀದಿ ಮಾಡಿದ್ದ, ಏನು ಎತ್ತ ಅನ್ನುವಂತ ನಿಟ್ಟಿನಲ್ಲಿ ದಾಳಿಯನ್ನ ಕೂಡ ಮಾಡಿ ಆತನ ಮನೆ ಎಲ್ಲಾ ಕಡೆಗಳಲ್ಲೂ ಕೂಡ ಶೋಧ ಕಾರ್ಯವನ್ನು ನಡೆಸಲಾಯಿತು. ಆ ನಂತರದಲ್ಲಿ ಆತ ಪ್ಲಾನ್ ಹೇಗ್ ಮಾಡ್ಕೊಂಡಿದ್ದ ಅನ್ನುವಂತ ವಿಚಾರ, ಆ ಪ್ಲಾನ್ ಅನ್ನ ಕೇಳಿ ಖುದ್ದು ಎಸ್ಐಟಿ ಅಧಿಕಾರಿಗಳೇ ಶಾಕ್ ಆಗಿದ್ದಾರಂತೆ. ಸಿನಿಮಾ ಮಾದರಿಯಲ್ಲಿ ಪ್ಲಾನ್ ಮಾಡಿಕೊಂಡಿದ್ದ ಆರೋಪಿ ಅನ್ನೋ ಮಾಹಿತಿ ಈ ಶಬರಿಮಲೆ ಅಯ್ಯಪ್ಪ ಚಿನ್ನ ಕಳ್ಳತನ ಕೇಸ್ಗೆ ಸಂಬಂಧಪಟ್ಟಂತೆ ಒಂದಷ್ಟು ಮಾಹಿತಿಗಳು ಈಗ ಲಭ್ಯ ಆಗ್ತಾ ಇದೆ. 4.5 kg ಚಿನ್ನ ಕಳ್ಳತನ ಆಗಿದೆ. ಎಲ್ಲದಕ್ಕೂ ಯಾವ ರೀತಿ ಪ್ಲಾನ್ ಮಾಡಿಕೊಂಡಿದ್ದ ಅನ್ನೋದು ಈಗ ವಿಚಾರಣೆಯ ನಂತರದಲ್ಲಿ ಗೊತ್ತಾಗ್ತಾ ಇದೆ. ಈ ಉನ್ನಿಕೃಷ್ಣನ್ ಖತರ್ನಾಕ್ ಪ್ಲಾನ್ಗೆ ಎಸ್ಐಟಿ ಅಧಿಕಾರಿಗಳೇ ಶಾಕ್ ಆಗಿದ್ದಾರೆ. ಶಬರಿಮಲೆಯಲ್ಲಿ 4.5 kg ಚಿನ್ನ ಕಳ್ಳತನ ಆಗಿರುವಂತಹ ಕೇಸ್. ಈ ಆರೋಪಿ ಉನ್ನಿಕೃಷ್ಣನ್ ಸಿನಿಮಾ ಮಾದರಿಯಲ್ಲಿ ಒಂದು ಪ್ಲಾನ್ ಮಾಡಿಕೊಂಡಿದ್ದ ಅನ್ನುವಂತ ಮಾಹಿತಿ ಇದೆ. ಆತನ ಪ್ಲಾನ್ ಕೇಳಿ ಖುದ್ದು ಎಸ್ಐಟಿ ಅಧಿಕಾರಿಗಳೇ ಶಾಕ್ ಆಗಿದ್ದಾರೆ. ಆತನನ್ನ ವಿಚಾರಣೆಗೊಳಪಡಿಸ್ತಾ ಇದ್ದಾರೆ. 30ರವರೆಗೂ ಕೂಡ ಆತನನ್ನ ವಶಕ್ಕೆ ಪಡೆದಿದ್ದಾರೆ. ವಿಚಾರಣೆ ಕೂಡ ನಡೀತಾ ಇದೆ. ಆತ 4.5 kg ಚಿನ್ನವನ್ನ ಯಾರಿಗೆ ಕೊಟ್ಟಿದ್ದ, ಮಾರಿದ್ದ ಅಥವಾ ಅದರಿಂದ ಪ್ರಾಪರ್ಟೀಸ್ ಖರೀದಿ ಮಾಡಿದ್ದ, ಏನು ಎತ್ತ ಅನ್ನುವಂತ ನಿಟ್ಟಿನಲ್ಲಿ ದಾಳಿಯನ್ನ ಕೂಡ ಮಾಡಿ ಆತನ ಮನೆ ಎಲ್ಲಾ ಕಡೆಗಳಲ್ಲೂ ಕೂಡ ಶೋಧ ಕಾರ್ಯವನ್ನು ನಡೆಸಲಾಯಿತು. ಆ ನಂತರದಲ್ಲಿ ಆತ ಪ್ಲಾನ್ ಹೇಗ್ ಮಾಡ್ಕೊಂಡಿದ್ದ ಅನ್ನುವಂತ ವಿಚಾರ, ಆ ಪ್ಲಾನ್ ಅನ್ನ ಕೇಳಿ ಖುದ್ದು ಎಸ್ಐಟಿ ಅಧಿಕಾರಿಗಳೇ ಶಾಕ್ ಆಗಿದ್ದಾರಂತೆ. ಸಿನಿಮಾ ಮಾದರಿಯಲ್ಲಿ ಪ್ಲಾನ್ ಮಾಡಿಕೊಂಡಿದ್ದ ಆರೋಪಿ ಅನ್ನೋ ಮಾಹಿತಿ ಈ ಶಬರಿಮಲೆ ಅಯ್ಯಪ್ಪ ಚಿನ್ನ ಕಳ್ಳತನ ಕೇಸ್ಗೆ ಸಂಬಂಧಪಟ್ಟಂತೆ ಒಂದಷ್ಟು ಮಾಹಿತಿಗಳು ಈಗ ಲಭ್ಯ ಆಗ್ತಾ ಇದೆ. 4.5 kg ಚಿನ್ನ ಕಳ್ಳತನ ಆಗಿದೆ. ಎಲ್ಲದಕ್ಕೂ ಯಾವ ರೀತಿ ಪ್ಲಾನ್ ಮಾಡಿಕೊಂಡಿದ್ದ ಅನ್ನೋದು ಈಗ ವಿಚಾರಣೆಯ ನಂತರದಲ್ಲಿ ಗೊತ್ತಾಗ್ತಾ ಇದೆ. ಈ ಉನ್ನಿಕೃಷ್ಣನ್ ಖತರ್ನಾಕ್ ಪ್ಲಾನ್ಗೆ ಎಸ್ಐಟಿ ಅಧಿಕಾರಿಗಳೇ ಶಾಕ್ ಆಗಿದ್ದಾರೆ. ಶಬರಿಮಲೆಯಲ್ಲಿ 4.5 kg ಚಿನ್ನ ಕಳ್ಳತನ ಆಗಿರುವಂತಹ ಕೇಸ್. ಈ ಆರೋಪಿ ಉನ್ನಿಕೃಷ್ಣನ್ ಸಿನಿಮಾ ಮಾದರಿಯಲ್ಲಿ ಒಂದು ಪ್ಲಾನ್ ಮಾಡಿಕೊಂಡಿದ್ದ ಅನ್ನುವಂತ ಮಾಹಿತಿ ಇದೆ. ಆತನ ಪ್ಲಾನ್ ಕೇಳಿ ಖುದ್ದು ಎಸ್ಐಟಿ ಅಧಿಕಾರಿಗಳೇ ಶಾಕ್ ಆಗಿದ್ದಾರೆ. ಆತನನ್ನ ವಿಚಾರಣೆಗೊಳಪಡಿಸ್ತಾ ಇದ್ದಾರೆ. 30ರವರೆಗೂ ಕೂಡ ಆತನನ್ನ ವಶಕ್ಕೆ ಪಡೆದಿದ್ದಾರೆ. ವಿಚಾರಣೆ ಕೂಡ ನಡೀತಾ ಇದೆ. ಆತ 4.5 kg ಚಿನ್ನವನ್ನ ಯಾರಿಗೆ ಕೊಟ್ಟಿದ್ದ, ಮಾರಿದ್ದ ಅಥವಾ ಅದರಿಂದ ಪ್ರಾಪರ್ಟೀಸ್ ಖರೀದಿ ಮಾಡಿದ್ದ, ಏನು ಎತ್ತ ಅನ್ನುವಂತ ನಿಟ್ಟಿನಲ್ಲಿ ದಾಳಿಯನ್ನ ಕೂಡ ಮಾಡಿ ಆತನ ಮನೆ ಎಲ್ಲಾ ಕಡೆಗಳಲ್ಲೂ ಕೂಡ ಶೋಧ ಕಾರ್ಯವನ್ನು ನಡೆಸಲಾಯಿತು. ಆ ನಂತರದಲ್ಲಿ ಆತ ಪ್ಲಾನ್ ಹೇಗ್ ಮಾಡ್ಕೊಂಡಿದ್ದ ಅನ್ನುವಂತ ವಿಚಾರ, ಆ ಪ್ಲಾನ್ ಅನ್ನ ಕೇಳಿ ಖುದ್ದು ಎಸ್ಐಟಿ ಅಧಿಕಾರಿಗಳೇ ಶಾಕ್ ಆಗಿದ್ದಾರಂತೆ.
ಸಿನಿಮಾ ಮಾದರಿಯಲ್ಲಿ ಪ್ಲಾನ್ ಮಾಡಿಕೊಂಡಿದ್ದ ಆರೋಪಿ ಅನ್ನೋ ಮಾಹಿತಿ. ಈ ಶಬರಿಮಲೆ ಅಯ್ಯಪ್ಪ ಚಿನ್ನ ಕಳ್ಳತನ ಕೇಸ್ಗೆ ಸಂಬಂಧಪಟ್ಟಂತೆ ಒಂದಷ್ಟು ಮಾಹಿತಿಗಳು ಈಗ ಲಭ್ಯ ಆಗ್ತಾ ಇದೆ. 4.5 kg ಚಿನ್ನ ಕಳ್ಳತನ ಆಗಿದೆ. ಎಲ್ಲದಕ್ಕೂ ಯಾವ ರೀತಿ ಪ್ಲಾನ್ ಮಾಡಿಕೊಂಡಿದ್ದ ಅನ್ನೋದು ಈಗ ವಿಚಾರಣೆಯ ನಂತರದಲ್ಲಿ ಗೊತ್ತಾಗ್ತಾ ಇದೆ. ಈ ಉನ್ನಿಕೃಷ್ಣನ್ ಖತರ್ನಾಕ್ ಪ್ಲಾನ್ಗೆ SIT ಅಧಿಕಾರಿಗಳೇ ಶಾಕ್ ಆಗಿದ್ದಾರೆ. ಶಬರಿಮಲೆಯಲ್ಲಿ 4.5 kg ಚಿನ್ನ ಕಳ್ಳತನ ಆಗಿರುವಂತಹ ಕೇಸ್. ಈ ಆರೋಪಿ ಉನ್ನಿಕೃಷ್ಣನ್ ಸಿನಿಮಾ ಮಾದರಿಯಲ್ಲಿ ಒಂದು ಪ್ಲಾನ್ ಮಾಡಿಕೊಂಡಿದ್ದ ಅನ್ನುವಂತ ಮಾಹಿತಿ ಇದೆ. ಆತನ ಪ್ಲಾನ್ ಕೇಳಿ ಖುದ್ದು SIT ಅಧಿಕಾರಿಗಳೇ ಶಾಕ್ ಆಗಿದ್ದಾರೆ. ಆತನನ್ನ ವಿಚಾರಣೆಗೊಳಪಡಿಸ್ತಾ ಇದ್ದಾರೆ. 30ರವರೆಗೂ ಕೂಡ ಆತನನ್ನ ವಶಕ್ಕೆ ಪಡೆದಿದ್ದಾರೆ. ವಿಚಾರಣೆ ಕೂಡ ನಡೀತಾ ಇದೆ. ಆತ 4.5 kg ಚಿನ್ನವನ್ನ ಯಾರಿಗೆ ಕೊಟ್ಟಿದ್ದ, ಮಾರಿದ್ದ ಅಥವಾ ಅದರಿಂದ ಪ್ರಾಪರ್ಟೀಸ್ ಖರೀದಿ ಮಾಡಿದ್ದ, ಏನು ಎತ್ತ ಅನ್ನುವಂತ ನಿಟ್ಟಿನಲ್ಲಿ ದಾಳಿಯನ್ನ ಕೂಡ ಮಾಡಿ ಆತನ ಮನೆ ಎಲ್ಲಾ ಕಡೆಗಳಲ್ಲೂ ಕೂಡ ಶೋಧ ಕಾರ್ಯವನ್ನ ನಡೆಸಲಾಯಿತು. ಆ ನಂತರದಲ್ಲಿ ಆತ ಪ್ಲಾನ್ ಹೇಗ್ ಮಾಡ್ಕೊಂಡಿದ್ದ ಅನ್ನುವಂತ ವಿಚಾರ, ಆ ಪ್ಲಾನ್ ಅನ್ನ ಕೇಳಿ ಖುದ್ದು SIT ಅಧಿಕಾರಿಗಳೇ ಶಾಕ್ ಆಗಿದ್ದಾರಂತೆ. ಸಿನಿಮಾ ಮಾದರಿಯಲ್ಲಿ ಪ್ಲಾನ್ ಮಾಡಿಕೊಂಡಿದ್ದ ಆರೋಪಿ ಅನ್ನೋ ಮಾಹಿತಿ. ಈ ಶಬರಿಮಲೆ ಅಯ್ಯಪ್ಪ ಚಿನ್ನ ಕಳ್ಳತನ ಕೇಸ್ಗೆ ಸಂಬಂಧಪಟ್ಟಂತೆ ಒಂದಷ್ಟು ಮಾಹಿತಿಗಳು ಈಗ ಲಭ್ಯ ಆಗ್ತಾ ಇದೆ. 4.5 kg ಚಿನ್ನ ಕಳ್ಳತನ ಆಗಿದೆ. ಎಲ್ಲದಕ್ಕೂ ಯಾವ ರೀತಿ ಪ್ಲಾನ್ ಮಾಡಿಕೊಂಡಿದ್ದ ಅನ್ನೋದು ಈಗ ವಿಚಾರಣೆಯ ನಂತರದಲ್ಲಿ ಗೊತ್ತಾಗ್ತಾ ಇದೆ. ಈ ಉನ್ನಿಕೃಷ್ಣನ್ ಖತರ್ನಾಕ್ ಪ್ಲಾನ್ಗೆ SIT ಅಧಿಕಾರಿಗಳೇ ಶಾಕ್ ಆಗಿದ್ದಾರೆ. ಶಬರಿಮಲೆಯಲ್ಲಿ 4.5 kg ಚಿನ್ನ ಕಳ್ಳತನ ಆಗಿರುವಂತಹ ಕೇಸ್. ಈ ಆರೋಪಿ ಉನ್ನಿಕೃಷ್ಣನ್ ಸಿನಿಮಾ ಮಾದರಿಯಲ್ಲಿ ಒಂದು ಪ್ಲಾನ್ ಮಾಡಿಕೊಂಡಿದ್ದ ಅನ್ನುವಂತ ಮಾಹಿತಿ ಇದೆ. ಆತನ ಪ್ಲಾನ್ ಕೇಳಿ ಖುದ್ದು SIT ಅಧಿಕಾರಿಗಳೇ ಶಾಕ್ ಆಗಿದ್ದಾರೆ. ಆತನನ್ನ ವಿಚಾರಣೆಗೊಳಪಡಿಸ್ತಾ ಇದ್ದಾರೆ. 30ರವರೆಗೂ ಕೂಡ ಆತನನ್ನ ವಶಕ್ಕೆ ಪಡೆದಿದ್ದಾರೆ. ವಿಚಾರಣೆ ಕೂಡ ನಡೀತಾ ಇದೆ. ಆತ 4.5 kg ಚಿನ್ನವನ್ನ ಯಾರಿಗೆ ಕೊಟ್ಟಿದ್ದ, ಮಾರಿದ್ದ ಅಥವಾ ಅದರಿಂದ ಪ್ರಾಪರ್ಟೀಸ್ ಖರೀದಿ ಮಾಡಿದ್ದ, ಏನು ಎತ್ತ ಅನ್ನುವಂತ ನಿಟ್ಟಿನಲ್ಲಿ ದಾಳಿಯನ್ನ ಕೂಡ ಮಾಡಿ ಆತನ ಮನೆ ಎಲ್ಲಾ ಕಡೆಗಳಲ್ಲೂ ಕೂಡ ಶೋಧ ಕಾರ್ಯವನ್ನ ನಡೆಸಲಾಯಿತು. ಆ ನಂತರದಲ್ಲಿ ಆತ ಪ್ಲಾನ್ ಹೇಗ್ ಮಾಡ್ಕೊಂಡಿದ್ದ ಅನ್ನುವಂತ ವಿಚಾರ, ಆ ಪ್ಲಾನ್ ಅನ್ನ ಕೇಳಿ ಖುದ್ದು SIT ಅಧಿಕಾರಿಗಳೇ ಶಾಕ್ ಆಗಿದ್ದಾರಂತೆ.